ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಗರಿಗರಿಯಾದ ಪಕೋಡವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗರಿಗರಿಯಾದ ಈರುಳ್ಳಿ ಪಕೋಡ ಮಾಡಲು ಈ ಟ್ರಿಕ್ಸ್ ಬಳಸಿ ಖಂಡಿತವಾಗ್ಲೂ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಮೊದಲನೇದಾಗಿ ಒಂದು 8ರಿಂದ 10 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನಾವಿಲ್ಲಿ ಸುಮಾರು ಒಂದು 6ರಿಂದ 7 ಜನಕ್ಕೆ ಆಗುವಷ್ಟು ನಾನು ಬೋಂಡವನ್ನು ಮಾಡ್ತಾ ಇರೋದು. ಸೊ ಈ ಪಕೋಡ ಮಾಡೋದಕ್ಕೆ ನೀವು ಎಷ್ಟು ಜನ ಇದ್ದೀರಾ ಎಷ್ಟು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಸೊ ನಾನಿವಾಗ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ತಗೊಂಡಿರೋವಂಥದ್ದು. ಸೊ ತಗೊಂಡಿರೋವಂಥ ಈರುಳ್ಳಿಯನ್ನು ಒಂದು ಸ್ವಲ್ಪ ಅಗಲ ಇರೋವಂಥ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ಈರುಳ್ಳಿಯನ್ನು ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ತೀರಲ್ಲ ಉದ್ದುದ್ದವಾಗಿ, ಅದು ತುಂಬಾ ಇಂಪಾರ್ಟೆಂಟು ನಿಮಗೆ ಕ್ರಿಸ್ಪಿಯಾಗಿ ಈ ಬೋಂಡ ಬರೋದಕ್ಕೆ. ಸೊ ಅದಾದ ನಂತರ ನೋಡ್ಬೋದು, ಇಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸಣ್ಣ ಮಕ್ಕಳಿಗೆಲ್ಲ ಕೊಡೋದಾದರೆ ನೀವು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಬೇಕು ಅಂತಂದರೆ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ. ನಾನು ಅದಕ್ಕೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕರಿಬೇವು, ಒಂದು 15ರಿಂದ 20 ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ ಹಾಕ್ಕೊಳ್ಳೋಣ. ಅಜ್ವೈನ್ ಇದ್ದರೆ ಉಪಯೋಗಿಸಿ, ಅಥವಾ ಇಲ್ಲ ಅನ್ನೋದಾದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಅದಾದ ನಂತರ ನಾನು ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಇಲ್ಲಿ ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಗರಂ ಮಸಾಲ ಹಾಕ್ಕೊಳ್ಳಿ, ಗರಂ ಮಸಾಲನ ಅಂತ ಅಂದ್ಕೋಬೇಡಿ, ಆದರೆ ಹಾಕಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಪುದೀನ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ, ಕರಿಬೇವು ಇವೆಲ್ಲದನ್ನು ಕೂಡ ಹಾಕಿದ ನಂತರ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಫಸ್ಟಿಗೆ ಈಗ ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಕಮ್ಮಿ ಅನ್ನೋ ಥರನೇ ಹಾಕ್ಕೊಳ್ಳಿ. ಆಮೇಲೆ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು, ಅಥವಾ ಉಪ್ಪು ಜಾಸ್ತಿ ಆಗಿಬಿಟ್ರೆ ಆಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಸೊ ಇದೇನು ಈರುಳ್ಳಿ ಲೇಯರ್ ಇದೆಯಲ್ಲ, ಸೊ ಅದೆಲ್ಲ ಕೂಡ ಬಿಟ್ಕೊಳ್ಳುತ್ತೆ ನಾವು ನೀಟಾಗಿ ಉಪ್ಪು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ. ಸೊ ಇದಕ್ಕೆ ಯಾವುದೇ ರೀತಿಯಾಗಿರೋಂತಹ ಫುಡ್ ಕಲರ್ನಂತೂ ನಾನು ಆ್ಯಡ್ ಮಾಡ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಖಂಡಿತ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ, ನಾನಂತೂ ಹಾಕ್ಕೊಳ್ಳೋದಿಲ್ಲ. ಸೊ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಕಮ್ಮಿ ಅಂತಲೇ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಪೂನಿನ ಒಂದು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಅಂತಂದರೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೊಂಡು ನೀವು ಈ ಪಕೋಡವಂಥ ಬೋಂಡವನ್ನು ನೀವು ತಯಾರಿಸಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಗರಿಗರಿಯಾಗಿ ಕೂಡ ಇರುತ್ತೆ. ಹಾಗೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಈ ರೀತಿಯಾಗಿ. ನಾನು ಇದಕ್ಕೆ ನೀರೇನು ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ, ಉಪ್ಪು ಹಾಕಿರ್ತೀವಲ್ಲ ಅದು ನೀರು ಬಿಟ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಇದಕ್ಕೆ ನೀರು ಹಾಕ್ಕೊಳ್ಳೋವಂಥದ್ದು ನೆಸಸರಿನೇ ಬರೋದಿಲ್ಲ. ಸೊ ಅಕಸ್ಮಾತ್ ನಿಮಗೆ ಸ್ವಲ್ಪ ನೀರು ಬೇಕು ಅನಿಸಿರೋ 1 ಸ್ಪೂನ್ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಈಗ ಫಸ್ಟಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಯೋದಕ್ಕೆ ಆಲ್ರೆಡಿ ಎಣ್ಣೆಯನ್ನು ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ನೋಡಿರಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆ, ತುಂಬ ಕಾದಿರಬೇಕದು, ಆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇದ್ದರೆ ನಮಗೆ ಈ ಪಕೋಡ ಗರಿಗರಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ತುಂಬಾ ಈಸಿಯಾಗಿ ನೀವು ಈ ಒಂದು ಥಂಡಿ ಗಾಳಿ ಬೀಸ್ತಾ ಇದೆಯಲ್ವಾ, ಸೊ ಅದಕ್ಕೆ
ನೀವು ಗರಿ ಗರಿಯಾಗಿರುವಂಥ ಪಕೋಡವನ್ನು ತಯಾರಿಸ್ಕೊಳ್ಬೋದು. ಸೊ ಮನೆಯಲ್ಲಿಯೇ ತಯಾರಿಸಿ ಆರಾಮಾಗಿ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ಮಕ್ಕಳು ಆಚೆಯಿಂದ ತರೋವಂಥ ತಿಂಡಿಗಳನ್ನೇ ಕೇಳಲ್ಲ. ಈ ಒಂದು ನೀವು ಪಕೋಡವನ್ನು ಮಾಡಿಕೊಟ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಆಲ್ರೆಡಿ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಪೂರ್ತಿಯಾಗಿ ಎಣ್ಣೆ ಕಾದಿರಬೇಕು. ಅದಾದ ನಂತರನೇ ನೀವು ಈ ಪಕೋಡವನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಬೋಂಡ ಹೀರ್ಕೊಳ್ಳುತ್ತೆ. ಆವಾಗ ಅಷ್ಟು ಚೆನ್ನಾಗಿ ಬರಲ್ಲ, ಕ್ರಿಸ್ಪಿಯಾಗೂ ಬರಲ್ಲ, ಮತ್ತು ಒಳಗೆಲ್ಲ ಎಣ್ಣೆ ಇಳ್ಕೊಂಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಎಣ್ಣೆಗೆ ಚೆನ್ನಾಗಿ ಕಾದಿರಬೇಕು ಈ ಒಂದು ಬೋಂಡ ತಯಾರಿಸ್ಬೇಕಾದ್ರೆ. ಸೊ ಎಣ್ಣೆ ಕಾದಾಗ ಮಾತ್ರ ಪಕೋಡಗಳನ್ನು ಹಾಕಿ ಸ್ವಲ್ಪ ನೋಡಿಕೊಂಡು ನೀವು ದೂರ ಹಾಕ್ಕೊಳ್ಳಿ. ಹಾಕಿದ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾದ್ರೂ ಅಷ್ಟೇ ತೀರಾ ಲೋ ಫ್ಲೇಮು ಮಾಡಬೇಡಿ, ಹೈ ಫ್ಲೇಮು ಮಾಡಬೇಡಿ, ಮೀಡಿಯಮ್ ಟು ಲೋ ಮಾಡ್ಕೊಳ್ಳಿ. ಸೊ ಮಧ್ಯದ ಉರಿಯಲ್ಲಿ ಇಟ್ಕೊಂಡ್ರೆ ಸಾಕು. ಅದಾದ ನಂತರ ಒಂದು ಕಡೆ ಆದ ನಂತರ ಇದನ್ನು ನಿಧಾನವಾಗಿ ನೀವು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೋಡಿ, ಸ್ವಲ್ಪ ಈ ರೀತಿಯಾಗಿ ಅದು ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ವ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಈ ರೀತಿಯಾಗಿ ಮಾಡಿದ್ರೆ ಸೊ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಒಂದೇ ಕಡೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಇನ್ನು ಬೇರೆ ಕಡೆ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಈಗ ನೋಡ್ಬೋದು ಕಲರ್ ಎಲ್ಲ ಚೇಂಜ್ ಆಗ್ತಿದೆ. ಈ ರೀತಿಯಾಗಿ ಆದರೆ ಟರ್ನ್ ಮಾಡಿ, ಇನ್ನೊಂದು ಸೈಡು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು. ಈ ಒಂದು ಗರಿಗರಿಯಾದ ಈರುಳ್ಳಿ ಪಕೋಡವನ್ನು ಒಂದು ಸಲ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈಗ ನೋಡಿ, ಇದು ಕಡೆ ಕೂಡ ಗೋಲ್ಡನ್ ಕಲರ್ ಆಗಿದೆ. ಸೊ ಇನ್ನೊಂದು ಸೈಡು ಕೂಡ ಹೀಗೆ ಇದನ್ನು ನಾವು ಎರಡು ಸೈಡ್ ಕೂಡ ಬೇಯಿಸ್ಕೋಬೇಕಾಗತ್ತೆ. ಸೊ ಈಗ ಆಗಿರುವಂತಹ ಒಂದು ಪಕೋಡವನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಸೊ ಇದು ನೋಡಿ, ಇದಾಗಿದೆ. ಆಗಿರೋವಂಥದ್ದನ್ನು ತೆಗೆದಿಟ್ಬಿಟ್ಟು ಮತ್ತೆ ಇನ್ನೊಂದು ಬ್ಯಾಚ್ ನಾನು ಈ ಈರುಳ್ಳಿ ಬೋಂಡವನ್ನು ಹಾಕಿ ಬೇಯಿಸ್ಕೊಳ್ತೀನಿ. ಸೊ ಇದು ಆಗಿದೆ, ನಿಧಾನವಾಗಿ ತೆಗಿಬೇಕು. ಸೊ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಇವೆಲ್ಲದನ್ನು ಕೂಡ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಕೂಡ ಇಷ್ಟೇ ಗರಿ ಆಗಿರುವಂಥ ಎಲ್ಲಾದರೂ ಡಾಬಾದಲ್ಲಿ ಅಲ್ಲಿ ರೆಸ್ಟೋರೆಂಟಲ್ಲಿ ಎಲ್ಲಾದರೂ ತಿಂದಿರ್ತೀರಲ್ವ, ಅದೇ ಥರ ಟೇಸ್ಟನ್ನು ಕೊಡುತ್ತೆ. ಹಾಗೆ ಬೇಕು ಅಂತ ಅಂದರೆ ನಿಮಗೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜವನ್ನು ಹುರಿದು ಪುಡಿ ಮಾಡಿ ಕೂಡ ಹಾಕ್ಕೊಳ್ಳಿ, ಅದು ಕೂಡ ಟೇಸ್ಟ್ ಬರುತ್ತೆ. ಸೊ ನನ್ನ ಚಾನಲಲ್ಲಿ ನಾನು ಪಕೋಡ ರೆಸಿಪಿಗಳನ್ನು ಸುಮಾರು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲಲ್ಲಿ ರೆಸಿಪಿ ಮತ್ತು ಸ್ನ್ಯಾಕ್ಸು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಚೆಕ್ ಮಾಡಿ, ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಬಹುದು. ಸೊ ಈಗ ಇನ್ನೊಂದು ಬ್ಯಾಚ್ ನಾನು ಪಕೋಡವನ್ನು ಹಾಕಿ ಫ್ರೈ ಮಾಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಟೀ ಅಥವಾ ಕಾಫಿ ಜೊತೆ ಗರಿಯಾದ ಈರುಳ್ಳಿ ಬೋಂಡ ಅಥವಾ ಈರುಳ್ಳಿ ಪಕೋಡವನ್ನು ಹೀಗೆ ಒಮ್ಮೆ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.